ಸ್ಟೇಟ್ ಬ್ಯಾಂಕ್ನಲ್ಲಿ ಖಾತೆ ಇದ್ದವರಿಗೆ 3 ಬಂಪರ್ ಸಿಹಿ ಸುದ್ದಿ ಬ್ಯಾಂಕ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಏನಿದು? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಗ್ರಾಹಕರ ಒಳಿತಿಗಾಗಿ ನೂತನ ಯೋಜನೆ ಜಾರಿಗೆ ತರುವುದು ಸಾಮಾನ್ಯವಾಗಿದೆ. ಈ ವಿಚಾರ ಬ್ಯಾಂಕ್ ಆಡಳಿತ ವೈಖರಿಗೆ ಕೂಡ ಸೇರಿದೆ. ಎಲ್ಲ ಬ್ಯಾಂಕ್ಗಳಿಗೂ ತಮ್ಮ ಗ್ರಾಹಕರ ಹಿತಾಸಕ್ತಿಯೇ ಮೊದಲ ಆದ್ಯತೆಯಾಗಿದ್ದು, ಜನರ ಆರ್ಥಿಕ ವ್ಯವಹಾರ ಉತ್ತಮವಾಗಿರುವಂತೆ ನೋಡಿಕೊಳ್ಳುವ ನೆಲೆಯಲ್ಲಿ ಆಗಾಗ ನೂತನ ಯೋಜನೆ ಪರಿಚಯಿಸುತ್ತಲೇ ಇರಲಾಗುತ್ತದೆ. ಈ ನೆಲೆಯಲ್ಲಿ ಭಾರತದ ಪ್ರತಿಷ್ಠಿತ ಬ್ಯಾಂಕಾದ SBI ಕೂಡ ನೂತನ ಯೋಜನೆ ಘೋಷಣೆ ಮಾಡಿದ್ದು, SBI ಬ್ಯಾಂಕ್ ಖಾತೆ ಹೊಂದಿದವರಿಗೆ ಈ ವಿಚಾರ ದೊಡ್ಡ ಗುಡ್ ನ್ಯೂಸ್ ಆಗಿದೆ. SBI ಹೊಸ ಯೋಜನೆ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದ SBI ತನ್ನ ಗ್ರಾಹಕರಿಗೆ ಹೊಸ ಯೋಜನೆ ಘೋಷಣೆ ಮಾಡಿದೆ. ಹಾಗಾಗಿ SBI ಬ್ಯಾಂಕಿನ ಗ್ರಾಹಕರಿಗೆ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗಲಿದೆ. ಮಾರ್ಚ್ ತಿಂಗಳು ಬಂದರೆ ಬಹುತೇಕ ಬ್ಯಾಂಕ್ಗಳಿಗೆ ಹಣಕಾಸಿನ ಅಂತಿಮ ಅವಧಿ ಎಂದು ಆಗಲಿದೆ. ಬ್ಯಾಂಕ್ನ ವಹಿವಾಟುಗಳ ಲೆಕ್ಕಾಚಾರ ಕೂಡ ಇದೇ ಅವಧಿಯಲ್ಲಿ ನಡೆಯಲಿದ್ದು, ಏಪ್ರಿಲ್ ನಂತರ ಬಹುತೇಕ ಹೊಸ ಕ್ರಮಗಳನ್ನು ಅಳವಡಿಸಿಕೊಂಡು ಆಡಳಿತ ಕಾರ್ಯವೈಖರಿ ಸಿದ್ಧಪಡಿಸಲಾಗುವುದು. ಅದರಂತೆ SBI ಕೂಡ ತನ್ನ ಗ್ರಾಹಕರಿಗಾಗಿ ಅಮೃತ್ ಕಲಶ ಮತ್ತು ಹಿರಿಯ ನಾಗರಿಕರಿಗೆ FD ಮತ್ತು ಕಡಿಮೆ ಬಡ್ಡಿ ದರದ ಗೃಹ ಸಾಲ ಯೋಜನೆಯನ್ನು ಜಾರಿಗೆ ತಂದಿದ್ದು, ಅವುಗಳ ಅರ್ಜಿಗೆ ಅಂತಿಮ ದಿನ ವಿಸ್ತರಣೆ ಆಗಿದೆ. ಅರ್ಜಿ ಸಲ್ಲಿಸುವ ಅವಧಿ ವಿಸ್ತರಣೆ. ಅಮೃತ್ ಕಲಶ ಯೋಜನೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಅಮೃತ್ ಕಲಶ ಯೋಜನೆ ಎಂದರೆ ಹಣಕಾಸಿನ ಹೂಡಿಕೆಯಾಗಿದ್ದು, 7.10% ಬಡ್ಡಿ ದರದಷ್ಟು ಬರಲಿದೆ. ಹಣ ಹೂಡಿಕೆ ಮಾಡಿ ಅವಧಿಗಿಂತ ಮೊದಲೇ ವಾಪಸ್ಸು ಪಡೆಯಲು ಬಯಸಿದರೆ ನಿಮ್ಮ ಮೊತ್ತದಿಂದ 0.50%ನಷ್ಟು ದಂಡ ಪಾವತಿ ಮಾಡಬೇಕು. ದೀರ್ಘಾವಧಿಯ ಉಳಿತಾಯ ಯೋಜನೆಯಲ್ಲಿ ಈ ಒಂದು ಅಮೃತ್ ಕಲಶ ಯೋಜನೆ ಬಹಳ ಉಪಯುಕ್ತ ಆಗಲಿದೆ. ಕಡಿಮೆ ಬಡ್ಡಿ ದರಕ್ಕೆ ಗೃಹ ಸಾಲ. ಮನೆ ನಿರ್ಮಾಣಕ್ಕೆ ಉತ್ತೇಜನ ನೀಡಲು ಅತಿ ಕಡಿಮೆ ಬಡ್ಡಿ ದರಕ್ಕೆ ಗೃಹ ಸಾಲ ನೀಡಲಾಗುತ್ತಿದೆ. ಇದು ಕೂಡ ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಸಿಬಿಲ್ ಸ್ಕೋರ್ 750ರಿಂದ 800 ಇದ್ದರೆ ಅಂತಹ ವ್ಯಕ್ತಿಗೆ SBIನಲ್ಲಿ 8.60ರಷ್ಟು ಸಾಲ ಸೌಲಭ್ಯ ನೀಡಲಾಗುವುದು. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ 9%ರಂತೆ ಬಡ್ಡಿ ದರ ವಿಧಿಸಲಾಗುವುದು. ಹಿರಿಯ ನಾಗರಿಕರಿಗೆ ಉತ್ತೇಜನೆ. SBI ಬ್ಯಾಂಕ್ ಮೂಲಕ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಬೆಂಬಲ ನೀಡಲಾಗುತ್ತಿದೆ. ಸೀನಿಯರ್ ಸಿಟಿಜನ್ FD ಕೇರ್ ಅಡಿಯಲ್ಲಿ ಕನಿಷ್ಠ 5 ವರ್ಷದಿಂದ ಗರಿಷ್ಠ 10 ವರ್ಷಗಳವರೆಗೆ ಹೂಡಿಕೆ ಮಾಡಬಹುದು. ಹಿರಿಯ ನಾಗರಿಕರು ಈ ಯೋಜನೆಯಡಿಯಲ್ಲಿ 7.50% ಬಡ್ಡಿ ದರ ಪಡೆಯಲಿದ್ದಾರೆ. ಇದಕ್ಕಾಗಿ ಅರ್ಜಿ ಸಲ್ಲಿಸುವವರು ಮಾರ್ಚ್ 31, 2024 ಒಳಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.